ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಬ್ರಾಹ್ಮಣ ದಿನ್ನೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ನೀರಿನ ಬಾಟಲ್ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ. ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಬ್ರಾಹ್ಮಣ ದಿನ್ನೆ ಗ್ರಾಮದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನಿವೃತ್ತ ಶಾಲಾ ಶಿಕ್ಷಕರಾದ ಸನ್ಮಾನ್ಯ JV ಜಗನ್ನಾಥ್ರವರು ಕುಡಿಯುವ ನೀರಿನ ಬಾಟಲ್ಗಳನ್ನು ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಕೇಂದ್ರದ ನಿರ್ದೇಶಕರಾದ ಸನ್ಮಾನ್ಯ ಡಾಕ್ಟರ್ ಅರ್ಥಬಂಧು ಸಾಹು, ವಿಜ್ಞಾನಿಗಳಾದ ಡಾಕ್ಟರ್ ಕೃಷ್ಣಪ್ಪ ಬಳಗಾನೂರ, ಡಾಕ್ಟರ್ K ಗಿರಿಧರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ G ರಾಜ್ಕುಮಾರ್, SDMC ಅಧ್ಯಕ್ಷರಾದ G ಚಂದ್ರಪ್ಪ, ಉಪಾಧ್ಯಕ್ಷೆ ಶ್ರೀಮತಿ ಗಾಯತ್ರಮ್ಮ, ನಿವೃತ್ತ ಕಾಲೇಜು ಉಪನ್ಯಾಸಕರಾದ ಸನ್ಮಾನ್ಯ ಕೃಷ್ಣಪ್ಪ, ಶಾಲೆಯ ಹಳೆ ವಿದ್ಯಾರ್ಥಿಗಳಾದ D ನಾರಾಯಣಸ್ವಾಮಿ, C ಆನಂದ್, ಡೈರಿ ವೆಂಕಟೇಶ್, N ಮಂಜುನಾಥ್, ಮುಖಂಡರಾದ ನಾಗರಾಜ್, ಪಾಪಣ್ಣ, ಮಂಜಮ್ಮ ಹಾಗೂ ಗ್ರಾಮಸ್ಥರು, ಪೋಷಕರು ಉಪಸ್ಥಿತರಿದ್ದರು. ಶಾಲೆಯ ಮುಖ್ಯ ಶಿಕ್ಷಕರಾದ V ಶಿವಶಂಕರ್ ರವರು ಸ್ವಾಗತಿಸಿ ವಂದಿಸಿದರು. ಶಾಲೆ ಅಂತಂದ್ರೆ, ಸರ್ಕಾರಿ ಶಾಲೆ ಅಂತಂದ್ರೆ ಏನೋ ಒಂಥರ ತಾತ್ಸಾರ ಮನೋಭಾವ ಇರ್ತಕ್ಕಂಥವರು ಕೆಲವರು ಇದ್ದಾರೆ, ಎಲ್ಲರೂ ಅಂತಲ್ಲ ಕೆಲವರು ಇದ್ದಾರೆ. ಆದರೆ ಅದಕ್ಕೆ ಪೈಪೋಟಿಯಾಗಿ ಇವತ್ತು ನಮ್ಮೂರು ಶಾಲೆ, ನಮ್ಮ ಬ್ರಾಹ್ಮಣ ದಿನ ಶಾಲೆ ನೋಡಿದ್ರೆ ಸಂತೋಷ ಆಗುತ್ತೆ. ಪರಿಸರ, ಮಕ್ಕಳ ಒಂದು ಪಾಠ ಪ್ರವಚನ ಕಲಿಕೆ ಇವೆಲ್ಲ ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಯಾಕಂತಂದರೆ ಅನೇಕ ಶಾಲೆಗಳಲ್ಲಿ ನಾವು ನೋಡ್ತೀವಿ, ಅಟ್ಲೀಸ್ಟ್ ಸ್ಕೂಲ್ ಮುಂದೆ ಏನೋ ಒಂದು ಗಿಡ ಕೂಡ ಇರಲ್ಲ. ಇಲ್ಲಿ ಬಂದರೆ ಒಂದು ಲಾಲ್ಬಾಗ್ ಬಂದ್ವೇನೋ ಅನ್ನೋ ಒಂದು ನಮಗೆ ಭಾವನೆ ಬರುತ್ತೆ. ಯಾಕಂತಂದರೆ ದೊಡ್ಡ ದೊಡ್ಡ ಮರಗಳನ್ನು ಉಳಿಸಿದ್ದಾರೆ, ಅದಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ, ಅನೇಕ ಗಿಡಗಳನ್ನು ಬೆಳೆಸಿದ್ದಾರೆ. ಗಿಡಗಳನ್ನ ಇಡುವುದು ಒಂಥರ ಆದರೆ ಅದನ್ನು ಪೋಷಣೆ ಮಾಡೋದು ಬಹಳ ಕಷ್ಟ ಇದೆ. ಇವತ್ತು ದನಗಳು, ಜನಗಳು ಎಲ್ಲರನ್ನೂ ರಕ್ಷಣೆ ಮಾಡಿದ್ದಾರೆ. ನಿಜವಾಗಿ ತುಂಬ ಸಂತೋಷದ ವಿಷಯ. ಹಾಗೆ ಇಲ್ಲಿ ಪರಿಸರದ ಜೊತೆಗೆ ಮಕ್ಕಳ ಕಲಿಕೆಯೂ ಬಹಳ ಚೆನ್ನಾಗಿದೆ. ನಾವು ಒಂದ್ಸರಿ ಹೋಗಿ ನೋಡಿದಾಗ ಅವರು ಆ TV-ನಲ್ಲೇ ಎಲ್ಲ ಮಕ್ಕಳಿಗೆ ಒಂದು ಬೋಧನೆ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಯಾಕಂತಂದ್ರೆ ಇವತ್ತು ಈ ಒಂದು TV, ಮೊಬೈಲ್ಗೆ ಬಹಳ ಅಡಿಕ್ಟ್ ಆಗಿರೋ ಜನ ಮಕ್ಕಳು ಎಲ್ಲ ಬಹಳ ಅಡಿಕ್ಟ್ ಆಗಿರ್ತಾರೆ. ನಾವು ಡೈರೆಕ್ಟ್ ಆಗಿ ಬೋಧನೆ ಮಾಡೋದಕ್ಕಿಂತ ಯಾವುದೋ ಒಂದು ಸ್ಕ್ರೀನ್ ಮೇಲೆ ತೋರಿಸಿ ಬೋಧನೆ ಮಾಡಿದಾಗ ಅದು ಚೆನ್ನಾಗಿ ಅಚ್ಚಳಿದೆ ಮನದಲ್ಲಿ ಉಳ್ಕೊಳ್ಳುವಂತ ಚಾನ್ಸ್ ಇದೆ. ಈಗ ನಾನು ಫಾಸ್ಟ್ ಆಗಿ ನನ್ನ ಅನುಭವ ಹೇಳ್ತೀನಿ. ಏನಂತಂದ್ರೆ ಒಂದು ಪದ್ಯ ಗಟ್ ಮಾಡ್ಕೊಂಡ್ ಬಂದ್ರೆ ಅಂದ್ರೆ ಯಾವ್ದಾದ್ರು ಒಂದು ಪದ್ಯ, ಯಾವ್ದೇ ಇರಲಿ ಒಂದು ಪದ್ಯ ಹೇಳಿದ್ರೆ ಅದು ಅಷ್ಟು ಬೇಗ ಮಕ್ಕಳಿಗೆ ಮನದಟ್ಟಾಗೋದಿಲ್ಲ. ಆ ಪದ್ಯವನ್ನೇ ಸಿನಿಮಾ ಸ್ಟೈಲಲ್ಲಿ ಹಾಡಿನ ರೂಪದಲ್ಲಿ ಹೇಳಿ ಅಂತಂದ್ರೆ ಬೇಕಾದ್ರೆ ಬಜಾರಲ್ಲಿ ಹೋಗ್ತಾ ಗೊಳ್ಕೊಂಡೇ ಹೋಗ್ತಾರೆ ಅವರು. ಹಾಗೆ ಏನಂದ್ರೆ ಬೋಧನೆಯ ಒಂದು ವಿಧಾನ ಶಿಕ್ಷಕರಿಗೆ ಬಹಳ ಚೆನ್ನಾಗಿ, ಮೇಡಮ್ನವ್ರಿಗೂ ನಮ್ಮ ಸರ್ ಅವ್ರಿಗೂ ಎಲ್ಲರಿಗೂ ಬಹಳ ಚೆನ್ನಾಗಿ ಅದು ಮನವರಿಕೆ ಆಗಿದೆ. ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಿದ್ರೆ ಮಕ್ಕಳಿಗೆ ಮನದಟ್ಟಂತ. ಹಾಗೆ ಪರಿಸರ, ಪಾಠ ಬೋಧನೆ, ಶಿಸ್ತು, ಒಂದು ಸಂಸ್ಕಾರ ಎಲ್ಲವನ್ನೂ ನೀಡ್ತಾ ಇರ್ತಕ್ಕಂಥ ಈ ಶಾಲೆಗೆ ಇನ್ನ ಹೆಚ್ಚಿನ ಜನ ವಿದ್ಯಾರ್ಥಿಗಳನ್ನೆಲ್ಲ ಪೋಷಕರು ದಯವಿಟ್ಟು ಸೇರಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವರು ಮಾಡಿಕೆರೆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಈಗ ಓದ್ಸಲೂ ಕೂಡ ನಮಗೆ ಬುಕ್ಸ್ ಎಲ್ಲ ಕೊಟ್ಟಿದ್ರು ಮಕ್ಕಳಿಗೆ. ಆಗ ಯಾವುದೋ ಕಾರ್ಯಕ್ರಮ ಮಾಡಿರಲಿಲ್ಲ. ಎಲ್ಲ ಮಕ್ಕಳಿಗೂ ಕೂಡ ವರ್ಷಕ್ಕೆ ಆಗುವಷ್ಟು ಬುಕ್ಸನ್ನು ಕೂಡ ತಂದುಕೊಟ್ಟಿದ್ರು. ಈ ಸಲ ಬುಕ್ಸನ್ನು ಈಗ ಬರ್ತಾ ಇದ್ದಾರೆ ಬುಕ್ಸ್ ಕೊಡೋರು. ಇವರು ಬಾಟ್ಲ್ ಕೊಡೋಣ, ನೀರು ಬಾಟ್ಲು ಅಂತೇಳಿ ಈ ವರ್ಷ ನೀರು ಬಾಟ್ಲು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಆ ದೇವರು ಅವರಿಗೆ ಅಷ್ಟೈಶ್ವರ್ಯಗಳನ್ನು, ಉತ್ತಮವಾದಂಥ ಆರೋಗ್ಯವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ, ಹೀಗೆ ಅವರು ನಮ್ಮ ಶಾಲೆಗೆ ಪ್ರತಿ ವರ್ಷವೂ ಕೂಡ ಏನೋ ಒಂದು ಮಕ್ಕಳಿಗಾಗಿ ನೀಡಲಿ ಅಂತೇಳಿ ಆಶಿಸ್ತಾ ಅವರ ಆರೋಗ್ಯವನ್ನು ಸಂಪೂರ್ಣವಾಗಿ ದೇವರು ಕಾಪಾಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಕೂಡ ಆ ದೇವರಲ್ಲಿ ನಾನು ಮನವಿ ಮಾಡ್ಕೊತೀನಿ.
ಮುರಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವು ಸುಖವು ಅಳುಕದೆಯಾಡಿ ತೂಗುತ್ತಿರುವುದು, ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಮೈಯನ್ನು ಹಿಂಡಿ ನಂದರು ಕದ್ದು ಸಿಹಿಯ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರು ದೀಪ ಮನೆಗೆ ಬೆಳಕ ಕೊಡುವುದು, ದೀಪ ಬೆಳಕ ಕೊಡುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ತುಂಬಿದೆ. ಆತನ ಕರುಣೆಯು ಜೀವವು ತುಂಬಿ ನಕ್ಕು ನೆಲೆಸಿದೆ. ಆ ಕೈ ಸೋತರೆ ಗೊಂಬೆಯ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು.